ವೀಕ್ಷಕರೇ, ಕೃತಿಕಾ ನಕ್ಷತ್ರದಲ್ಲಿ ಜನಿಸಿರತಕ್ಕಂತಹ ಮಕ್ಕಳಿಗೆ ದೋಷ ಬಾಧಿಸಿದಾಗ, ಜನನ ಕಾಲದ ದೋಷ ಬಾಧಿಸಿದಾಗ ಆ ದೋಷಕ್ಕೆ ಯಾವ ರೀತಿಯಲ್ಲಿ ಶಾಂತಿ ಮಾಡಬೇಕು, ದೋಷ ಇದೆಯಾ ಅಥವಾ ಇಲ್ಲವ, ಮತ್ತೆ ನೀವು ಹುಟ್ಟಿದಾಗ ನಿಮ್ಮ ತಂದೆ ತಾಯಿಗಳು ನಿಮಗೆ ಈ ನಕ್ಷತ್ರದಲ್ಲಿ ಜನಿಸಿದಾಗ ಏನೆಲ್ಲ ಪರಿಹಾರ ಮಾಡಿದ್ದಾರೆ, ಮತ್ತೆ ನಿಮಗೇನಾದ್ರೂ ಇಂಥ ಸಂತಾನಗಳು ಜನಿಸಿದಾಗ ಯಾವ ಒಂದು ಪರಿಹಾರವನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಅಥವಾ ಮಾಡಬೇಕು ಅನ್ನುವಂತಹ ವಿಚಾರ ಎಲ್ಲರೂ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತಹ ಬಹುಮುಖ್ಯವಾಗಿರತಕ್ಕಂತಹ ವಿಷಯ ಇದಾಗಿರತಕ್ಕಂಥದ್ದು. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ. ನಾವೊಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸ್ಕೊಡ್ತಾಗಿರ್ತಕ್ಕಂಥದ್ರಿಂದ ಹಾಗಾದ್ರೆ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಬಹುಮುಖ್ಯವಾಗಿ ನೀವು ತಿಳಿದುಕೊಳ್ಳಬೇಕಾಗಿರತಕ್ಕಂತ ವಿಚಾರ ಏನಂತಂದ್ರೆ ಜನನ ಕಾಲದ ದೋಷ ವಿಚಾರ. ಜನನ ಕಾಲದ ದೋಷ ವಿಚಾರ ಅಂತಂದ್ರೆ ಜನನಕ್ಕೆ ದುಷ್ಟ ತಿಥಿಗಳು, ಕೃಷ್ಣ ಪಕ್ಷ, ಚತುರ್ದಶಿ, ಅಮಾವಾಸ್ಯೆ, ಕ್ಷಯ ತಿಥಿಗಳು, ಗ್ರಹಣ ಕಾಲ ಇವುಗಳು ದೋಷಕಾರಕವಾಗ್ತವೆ. ಇದನ್ನ ನೀವು ಮನದಟ್ಟನ್ನ ಮಾಡ್ಕೋಬೇಕಾಗ್ತದೆ. ಇನ್ನ ಇದರ ಜೊತೆಯಲ್ಲಿ ಈ ದುಷ್ಟ ನಕ್ಷತ್ರಗಳು ಯಾವುದು, ಯಾವ್ಯಾವ ನಕ್ಷತ್ರಗಳಲ್ಲಿ ಹುಟ್ಟಿದರೆ ದೋಷ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕಾಗ್ತದೆ. ನೋಡಿ, ದೋಷ ಬಾಧಿಸುವಂತಹ ಬಹುಮುಖ್ಯವಾದ ನಕ್ಷತ್ರಗಳು ಯಾವುದು ಅಂತಂದ್ರೆ ಅಶ್ವಿನಿ, ಮಘ, ಚಿತ್ತ ಈ ನಕ್ಷತ್ರಗಳು 1, 2ನೇ ಚರಣ, ಆಶ್ಲೇಷ, ಜ್ಯೇಷ್ಠ, ಮೂಲ ನಕ್ಷತ್ರ ಈ 3 ಸಂಪೂರ್ಣ ನಕ್ಷತ್ರಗಳು, ಹಾಗೂ ಪುಷ್ಯ ನಕ್ಷತ್ರದ 2 ಮತ್ತು 3ನೇ ಚರಣ, ಉತ್ತರ ನಕ್ಷತ್ರದ 1ನೇ ಚರಣ, ಪೂರ್ವಾಷಾಢ ನಕ್ಷತ್ರದ 3ನೇ ಚರಣ ಮತ್ತು ವಿಶಾಖದ 4ನೇ ಚರಣ, ರೇವತಿಯ 4ನೇ ಚರಣ ದೋಷ ಬಾಧಿಸ್ತವೆ ಅನ್ನುವಂಥದ್ದು. ಇನ್ನು ಉಳಿದಂತ ಉಳಿದಂತ ನಕ್ಷತ್ರಗಳಿಗೆ ದೋಷ ಇಲ್ಲ ಅಂತಲ್ಲ, ಕೆಲವೊಂದು ಗಳಿಗೆಗಳು ಸ್ವಲ್ಪ ದೋಷಕಾರಕವಾಗ್ತವೆ, ಅಥವಾ ನಿಮ್ಮ ಜನಿಸಿರುವಂತ ನಕ್ಷತ್ರಕ್ಕೆ ದೋಷವೇ ಬಾಧಿಸದೆ ಇರೋ ತರ ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂತಹ ವಿಚಾರಗಳು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ. ನೋಡಿ, ಈ ಕೃತಿಕಾ ನಕ್ಷತ್ರ, ವಿಶೇಷವಾಗಿ ಕೃತಿಕಾ ನಕ್ಷತ್ರದ ಬಗ್ಗೆ ಇಲ್ಲಿ ನಾವು ಮಾಹಿತಿಯನ್ನ ತಿಳ್ಕೋಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಇನ್ನೊಂದು ಮಾಹಿತಿ ನೀವು ತಿಳ್ಕೋಬೇಕು. ಏನಂತಂದ್ರೆ ಸ್ವನಕ್ಷತ್ರ ದೋಷ. ಸ್ವನಕ್ಷತ್ರ ದೋಷ ಅಂತಂದ್ರೆ ತಂದೆ ಜನಿಸಿರ್ತಕ್ಕಂತ ನಕ್ಷತ್ರದಲ್ಲಿ ಮಗು ಜನಿಸಿದರೆ, ತಂದೆಯ ಮಗುವಿನ ನಕ್ಷತ್ರ ಒಂದೇ ಆದ್ರೆ, ಅಥವಾ ಇಬ್ಬರು ಅಣ್ಣ ತಮ್ಮಂದಿರ ನಕ್ಷತ್ರಗಳು ಒಂದೇ ಆದ್ರೆ ಅದು ಸ್ವನಕ್ಷತ್ರ ಆಗುತ್ತೆ. ಅದು ಅರಿಷ್ಟ ಉಂಟು ಮಾಡತಕ್ಕಂಥದ್ರಿಂದ ಈ ಆಶ್ಲೇಷ ಮತ್ತು ಮೂಲ ನಕ್ಷತ್ರಗಳಿಗೆ ಯಾವ ರೀತಿ ದೋಷ ಬಾಧಿಸ್ತದೆ, ಅಥವಾ ಯಾವ ರೀತಿ ನಾವು ನವಗ್ರಹ ಶಾಂತಿ ಮಾಡ್ತೇವೋ ಆ ಒಂದು ನವಗ್ರಹ ಶಾಂತಿಯನ್ನ ಮಾಡಿಸ್ಬೇಕಾಗುತ್ತೆ. ಇದ್ರ ಬಗ್ಗೆ ಎಲ್ಲರಿಗೂ ತಿಳಿದಿರಲೇಬೇಕಾಗತ್ತೆ, ತಿಳ್ಕೋಬೇಕು ಇದ್ರ ಬಗ್ಗೆ, ಆಯ್ತಾ. ಇನ್ನು ಈ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಯಾವ ರೀತಿಯಲ್ಲಿ ಒಂದು ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನುವಂತ ವಿಚಾರವಾಗಿ ತಿಳಿಸೋಣ. ಈಗ ಕೃತಿಕಾ ನಕ್ಷತ್ರದವರಿಗೆ, ವಿಶೇಷವಾಗಿ ಕೃತಿಕಾ ನಕ್ಷತ್ರದಲ್ಲಿ ಮಗು ಜನಿಸಿದಾಗ ಏನು ಒಂದು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಒಂದು ಮಂತ್ರ, ಸ್ಕ್ರೀನ್ ಮೇಲೆ ಕಾಣತಕ್ಕಂತ ಮಂತ್ರವನ್ನ ತಂದೆ ತಾಯಿಗಳು ಕೃತಿಕಾ ನಕ್ಷತ್ರದಲ್ಲಿ ಸಂತಾನ ಪ್ರಾಪ್ತಿ ಆಯ್ತು, ಕೃತಿಕಾ ನಕ್ಷತ್ರದಲ್ಲಿ ಮಗು ಹುಟ್ಟಿತು ಅಂತಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣತಕ್ಕಂತ ಈ ಒಂದು ಮಂತ್ರವನ್ನ 108 ಸಾರಿ ಜಪಿಸಬೇಕಾಗುತ್ತೆ. ಒಂದು ಮಾಲೆಯಷ್ಟು 108 ಸಾರಿ ಆ ಮಂತ್ರವನ್ನ ಜಪಿಸಿ ಅಕ್ಕಿ, ಬೆಲ್ಲ ದಾನವನ್ನಾಗಿ ಕೊಡಬೇಕಾಗುತ್ತೆ. ಯಾವುದು ಕೃತಿಕಾ ನಕ್ಷತ್ರದ 1ನೇ ಚರಣದಲ್ಲಿ ಮಗು ಜನಿಸಿತು ಅಂತಂದ್ರೆ, ನಿಮ್ಮ ಕೃತಿಕಾ ನಕ್ಷತ್ರದ 1ನೇ ಚರಣದಲ್ಲಿ ನೀವು ಜನಿಸಿದಿರಿ ಅಂತಂದ್ರೆ ಅಕ್ಕಿ ಬೆಲ್ಲ ದಾನವನ್ನಾಗಿ ಕೊಡಬೇಕು. ನಿಮ್ಮ ಮಗು ಜನಿಸಿತು ಅಂತಂದ್ರೆ ಅಕ್ಕಿ ಬೆಲ್ಲವನ್ನ ದಾನವನ್ನಾಗಿ ಕೊಡಬೇಕು. ಇನ್ನು 3 ಮತ್ತು 2, 3, 4ನೇ ಚರಣಕ್ಕೆ ತೊಗರಿ ಬೇಳೆಯನ್ನ ದಾನವನ್ನಾಗಿ ಕೊಡಬೇಕಾಗತ್ತೆ, ಅಥವಾ ಅವರೇ ಕಾಳುಗಳನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ಈ ನಕ್ಷತ್ರಕ್ಕಿರ್ತಕ್ಕಂತಹ ಯಾವುದೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಇನ್ನು
ಒಂದನೇ ಚರಣಕ್ಕೆ ನೀವು ಅಕ್ಕಿ, ಬೆಲ್ಲ, ತೊಗರಿ ಬೇಳೆ ಕೊಟ್ರೆ 2, 3, 4ನೇ ಚರಣಕ್ಕೆ ಅವರೆಕಾಳು ದಾನವನ್ನಾಗಿ ನೀಡತಕ್ಕಂಥದ್ದು. ಇನ್ನು ಯಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಯಂತ್ರ. ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಈ ಯಂತ್ರ ಸುವರ್ಣ ಪತ್ರದ ಮೇಲೆ ಅಂದ್ರೆ ಬಂಗಾರದ ಒಂದು ಚಿಕ್ಕ ಪ್ಲೇಟಿನ ಮೇಲೆ, ಚಿಕ್ಕ ಪ್ಲೇಟ್ ತುಂಬಾ ತೆಳುವಾಗಿ ಮಾಡಿ 1 ಗ್ರಾಮ್ನಲ್ಲಿ ಅಥವಾ 2 ಗ್ರಾಮ್ನಲ್ಲಿ ಆಗ್ತದೆ. ತೆಳುವಾದಂತಹ ಪ್ಲೇಟಿನ ಮೇಲೆ ಬರೆಸಬೇಕಾಗ್ತದೆ. ಸ್ಕ್ರೀನ್ ಮೇಲೆ ಕಾಣತಕ್ಕಂತ ಈ ಯಂತ್ರವನ್ನ ಬರೆಸಿ ನಿಮ್ಮ ಶರೀರದ ಮೇಲೆ ಧಾರಣೆಯನ್ನು ಮಾಡ್ಕೋಬೇಕಾಗ್ತದೆ. ಅಂದ್ರೆ ನಿಮ್ಮ ರಟ್ಟಿಯಲ್ಲಿನೋ ಕೊರಳಲ್ಲಿಯೋ ಕಟ್ಕೊಳ್ಳಬೇಕಾಗುತ್ತೆ. ಇದರ ಫಲವಾಗಿ ಬಹಳಷ್ಟು ಉಪಯೋಗ ಆಗ್ತಕ್ಕಂಥದ್ದು. ಈ ಮಂತ್ರವನ್ನ ಪಠಣ ಮಾಡಿ ದಾನವನ್ನ ಕೊಡಬೇಕು. ಜೊತೆಗೆ ಈ ಯಂತ್ರವನ್ನ ಬರೆಸಿ ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಅತಿ ಅದ್ಭುತವಾಗಿರತಕ್ಕಂತ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ನೋಡಿ, ನ್ಯಾಯಾಲಯ ಅಥವಾ ಈ ಕೋರ್ಟು ಕಚೇರಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ತೊಂದರೆಗಳಿದ್ರೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ಜೊತೆಗೆ ಈ ಮಾಟ ಮಂತ್ರದ ಪ್ರಭಾವಗಳು ಅತಿ ಭಯಂಕರವಾಗಿರ್ತಕ್ಕಂತಹ ವ್ಯಾಧಿಗಳು, ಅನಾರೋಗ್ಯಗಳು, ಮಾಟ ಮಂತ್ರದ ದೃಷ್ಟಿದೋಷಗಳು. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಪಿಶಾಚಿ ಬಾಧೆಗಳಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ, ದೋಷ ನಿವೃತ್ತಿ ಆಗುತ್ತೆ, ಯಾವುದೇ ದೃಷ್ಟಿ ದೋಷಗಳು ತಾಕುವುದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಸಾಮಾನ್ಯವಾಗಿ ಮಗು ಹುಟ್ಟಿದಾಗ, ದೋಷ ಬಾಧಿಸಿದಾಗ ಗೋಮುಖ ಪ್ರಸವ ಶಾಂತಿ ಮಾಡ್ತಕ್ಕಂಥದ್ದು ಬಹಳಷ್ಟು ಜನರು ನೀವು ಕೇಳಿರ್ತೀರಿ. ನಮ್ಮ ಮನೆಗಳಲ್ಲಿ ಮಗು ಹುಟ್ಟಿದಾಗ ಗೋಮುಖ ಪ್ರಸವ ಶಾಂತಿ ಮಾಡಿ ಅಂತ ಹೇಳಿ ತುಂಬಾ ಸರಳವಾಗಿ, ತುಂಬಾ ಸುಲಭವಾಗಿ ಮಾಡ್ತಕ್ಕಂತಹ ಗೋಮುಖ ಪ್ರಸವ ಶಾಂತಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸೋಣ. ಇದು ತುಂಬಾ ಉಪಯೋಗ ಆಗುವಂತಹ ವಿಚಾರ. ಹಾಗಾಗಿ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿ. ಈ ಮಾಹಿತಿಯನ್ನ ತಿಳಿಯೋದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತಹ ಮಾಹಿತಿ ತಿಳಿಸೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಅದ್ಭುತವಾಗಿರತಕ್ಕಂಥ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು. ಈಗಲೇ ನಂಬಿಕೆ, ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿರೋರು. ಯಾಕಂತಂದ್ರೆ ಅದ್ರ ಬಗ್ಗೆ ಅಗಾಧವಾಗಿರತಕ್ಕಂಥ ಜ್ಞಾನ ಇತ್ತು, ಆಗಿನ ಜನರಿಗೆ ತಿಳಿದಿತ್ತು. ಈಗ ಯಾರಿಗೂ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ, ಸಮಯನೂ ಇಲ್ಲ. ಹಾಗಾಗಿ JB ಪ್ರೊಡಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಇದೆ. ಈಗಲೇ ನಂಬಿಕೆ, ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವಿಷಯ ಏನಂತಂದ್ರೆ, ಬಹುಮುಖ್ಯವಾಗಿ ಗೋಮುಖ ಪ್ರಸವ ಶಾಂತಿ ಯಾವ ರೀತಿಯಲ್ಲಿ ಮಾಡಬೇಕು, ಆ ಕ್ರಮಬದ್ಧವಾಗಿರತಕ್ಕಂತ ನಿಯಮಗಳೇನು ಅನ್ನುವಂಥದ್ರ ಬಗ್ಗೆ ತಿಳಿಸೋಣ. ನೋಡಿ, ಗೋಮುಖ ಪ್ರಸವ ಶಾಂತಿ ಮಾಡತಕ್ಕಂತಹ ಕ್ರಮಬದ್ಧವಾದ ನಿಯಮಗಳು ಯಾವ ರೀತಿ ಇರತಕ್ಕಂಥದ್ದು ನೋಡಿ.
ಈ ಶಾಂತಿಯನ್ನ ಮಾಡತಕ್ಕಂಥವರು ಮೊದಲು ಗಣಪತಿಯನ್ನ ಪೂಜಿಸ್ತಕ್ಕಂಥದ್ದು. ಗಣೇಶನ ಪೂಜೆಯನ್ನ ಮಾಡಿ ಅಷ್ಟದಳ ಕಮಲಾಕೃತಿಯ ಮಂಡಲವನ್ನು ರಚನೆ ಮಾಡಬೇಕಾಗ್ತದೆ. ಅದರ ಮೇಲೆ ಭತ್ತ ಇಲ್ಲವೇ ಅಕ್ಕಿಯನ್ನು ಹರಡಿ ಅದರ ಮೇಲೆ ಹೊಸ ಮರವನ್ನು ಇಟ್ಟು ಕೆಂಪು ವಸ್ತ್ರವನ್ನು ಹಾಕಿ ಅದರಲ್ಲಿ ಕರಿಯ ಎಳ್ಳನ್ನು ಹರಡಬೇಕಾಗುತ್ತೆ. ನೋಡಿ, ಗಮನದಲ್ಲಿರಲಿ. ಗೋಮುಖ ಪ್ರಸವ ಶಾಂತಿಯನ್ನು ಮಾಡಬೇಕಾದ್ರೆ ಮೊದಲು ಗಣಪತಿಯ ಪೂಜೆಯನ್ನು ಮಾಡಿ ಅಷ್ಟದಳ ಕಮಲಾಕೃತಿಯ ಮಂಡಲವನ್ನು ರಚನೆ ಮಾಡಿ ಅದರ ಮೇಲೆ ಭತ್ತ ಅಥವಾ ಅಕ್ಕಿಯನ್ನು ಹರಡಿ ಅದರ ಮೇಲೆ ಹೊಸ ಮರವನ್ನು ಇಟ್ಟು ಕೆಂಪು ವಸ್ತ್ರವನ್ನು ಹಾಕಿ ಅದರಲ್ಲಿ ಕರಿಯ ಎಳ್ಳನ್ನು ಹರಡಿ ಮಗುವನ್ನು ಪೂರ್ವಮುಖ ಮಾಡಿ ಮಲಗಿಸಬೇಕಾಗತ್ತೆ. ನೋಡಿ, ದಾರ ದರ್ಬೆಗಳ ಸೂತ್ರದಿಂದ ಮರವನ್ನು ಸುತ್ತಬೇಕಾಗತ್ತೆ. ಆಕಳನ್ನ ಕೂಸಿನ ಹತ್ತಿರ ತಂದು ಮಗು ಆಕಳ ಗರ್ಭದಲ್ಲೇ ಹುಟ್ಟಿದೆ ಎನ್ನುವಂತೆ ಮಾಡಿ ಅದರ ಹೊಟ್ಟೆಯ ಕೆಳಗೆ 3 ಸಲ ಹಾಯಿಸಿ ತಂದೆಯ ತಾಯಿಯ ಉಡಿಯಲ್ಲಿ ಹಾಕಬೇಕಾಗತ್ತೆ. ನಂತರ ಗೋಮಯ, ಗೋಮೂತ್ರ, ಪಂಚಾಮೃತಗಳಿಂದ ಕೂಸಿಗೆ ಮುಟ್ಟಿಸಿ ಜೊತೆಗೆ ಈ ಒಂದು ಮಂತ್ರವನ್ನು ಪಠಣ ಮಾಡಬೇಕಾಗ್ತದೆ. ಈ ಮಂತ್ರವನ್ನು ಪಠಣ ಮಾಡಿ ಮಂತ್ರದಿಂದ ಮಗುವನ್ನು ಸ್ನಾನ ಮಾಡಿಸ್ಬೇಕಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣತಕ್ಕಂಥ ಮಂತ್ರವನ್ನು ಪಠಣ ಮಾಡ್ತಾ ಮಗುವಿಗೆ ಸ್ನಾನವನ್ನು ಮಾಡಿಸ್ಬೇಕಾಗುತ್ತೆ. ಆ ಬಳಿಕ ಏನು ಮಾಡಬೇಕು, ಆಕಳ ಹಿಂಭಾಗವನ್ನು ನಂತರ ಮುಖವನ್ನು ಪೂಜಿಸಿ ನವಧಾನ್ಯಗಳನ್ನು ಮೃಷ್ಟಾನ್ನಗಳನ್ನು ಎಡೆಯನ್ನು ನೀಡಿ ಆಕಳಿಗೆ ತಿನ್ನಿಸ್ಬೇಕಾಗುತ್ತೆ. ಸ್ನಾನ ಮಾಡಿಸಿದಾಗ ಕೂಸನ್ನು ಆಕಳ ಹೊಟ್ಟೆಯ ಕೆಳಭಾಗದಲ್ಲಿ ತೆಗೆದುಕೊಂಡು ಪ್ರಾರ್ಥಿಸಿ ತಾಯಿಯ ಉಡಿಯಲ್ಲಿ ಹಾಕಿ ಆಶೀರ್ವಾದ ಮಾಡಬೇಕಾಗುತ್ತೆ. ಈ ಥರ ಒಂದು ಗೋಮುಖ ಪ್ರಸವ ಶಾಂತಿ. ನಂತರ ಏನು ಮಾಡಬೇಕು, ಮತ್ತೆ ಈ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಈ ಮಂತ್ರವನ್ನು ಹೇಳಿಸಿ ಕರು ಸಹಿತ ಆಕಳು ದಾನವನ್ನು ದಕ್ಷಿಣೆ ಕೊಟ್ಟು ದಾನವನ್ನಾಗಿ ನೀಡಬೇಕಾಗುತ್ತೆ. ನಂತರ ತಂದೆಯು ಕೂಸಿನ ಮುಖವನ್ನು ಒಳ್ಳೆಣ್ಣೆಯಲ್ಲಿ ನೋಡಿ ಗುರು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಇದು ಗೋಮುಖ ಪ್ರಸವ ಶಾಂತಿ ಮಾಡತಕ್ಕಂತಹ ಪದ್ಧತಿ ಆಗಿರತಕ್ಕಂಥದ್ದು. ಅರ್ಚಕರು, ಭಟ್ರು, ಬ್ರಾಹ್ಮಣರು ಅಥವಾ ಇದರ ಬಗ್ಗೆ ಸಾಕಷ್ಟು ತಿಳಿದವರು ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಪೂಜೆಯನ್ನು ಮಾಡ್ತಾರೆ. ಮಾಡಿಸಿ ದೈವ ಕೃಪೆಗೆ ಪಾತ್ರವಾಗಿ. ನೋಡಿದ್ರಲ್ಲ, ಈ ರೀತಿಯಾಗಿರತಕ್ಕಂತಹ ಒಂದು ಶಾಂತಿಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಒಂದು ಒಳ್ಳೆ ಫಲ ಸಿಗ್ತದೆ. ಒಳ್ಳೆ ಫಲ ಸಿಗಲಿ. ಆ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.